ಇದು ಒಂದು ಸಣ್ಣ ನೀತಿ ಕತೆ. ಒಂದು ಊರಲ್ಲಿ ಒಬ್ಬ ಜ್ಞಾನಿ ಇದ್ದ. ಅವನು ಒಂದು ಪುಟ್ಟ ಮನೆ ಕಟ್ಟಿದ್ದ. ಆ ಮನೆ ಕಟ್ಟೋದಕ್ಕೇ ಸಾಲ ಮಾಡಿಕೊಂಡಿದ್ದ. ಇನ್ನೇನು ಮನೆ ಗೃಹಪ್ರವೇಶ ಮಾಡೋ ಅಷ್ಟರಲ್ಲಿ ಜೋರಾಗಿ ಮಳೆ ಬಂದು ಅವನ ಮನೆ ಬಿದ್ದೋಯ್ತು. ಆಗ ಅಲ್ಲಿದ್ದವರೆಲ್ಲ ಇವನ್ನ ನೋಡಿ, ಅಯ್ಯೋ ಪಾಪ, ಇವನ ಮನೆ ನೆಲಸಮ ಆಗೋಗ್ಬಿಟ್ಟಿದೆ ಅಂತ ಮುರುಕ ತೋರಿಸ್ತಾಯಿದ್ರು. ಆಗ ಅವನು ಎಲ್ರಿಗೂ ಬಂದು ಸಿಹಿ ಹಂಚೋಕ್ಕೆ ಶುರು ಮಾಡ್ತಾನೆ. ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಮರುಕದಿಂದ ಕೇಳ್ತಾರೆ, ಏನಪ್ಪ ನಿನಗೆ ಹುಚ್ಚಿಡ್ದಿದೆಯಾ? ನೀನು ಕಟ್ಟಿರೋ ಮನೆ ನೆಲಸಮ ಆಗಿದೆ, ನೀನು ಎಲ್ರಿಗೂ ಸಿಹಿ ಹಂಚ್ತಿದೆಯಲ್ಲ ಅಂತ ಕೇಳ್ತಾರೆ. ಆಗ ಜ್ಞಾನಿ ಏನು ಹೇಳ್ತಾನೆ ಗೊತ್ತಾ? ಭಗವಂತ ಎಷ್ಟು ಕರುಣಾಮಯಿ ನೋಡಿ, ಗೃಹಪ್ರವೇಶದ ಮುಂಚೆನೇ ಮನೆ ಕೆಡೋಗ್ಬಿಟ್ಟಿದ್ದಾನೆ, ಆಮೇಲೆ ಕೆಡವುದಿದ್ರೆ ನಾವೆಲ್ಲರೂ ಸತ್ತೋಗ್ತಾಯಿದ್ವಿ ಅಂತ ಹೇಳ್ತಾನೆ. ಹಾಗಿದ್ರೆ ಈ ಕಥೆಯ ನೀತಿ ಏನು ಮಕ್ಕಳೇ? ಏನಂದರೆ, ಎಂಥ ಕಷ್ಟ ಸಂದರ್ಭದಲ್ಲೂ ನಾವು ಧೃತಿಗೆಡಬಾರ್ದು. ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕೋದನ್ನು ಕಲಿಬೇಕು. ನಾವು ಪಾಸಿಟಿವ್ ಆಗಿರಬೇಕು ಎಂಥ ನೆಗೆಟಿವ್ ಸಿಚುಯೇಷನಲ್ಲೂ.